ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಷಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಚಾನಲ್ಗೆ ಇನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಇದ್ರೆ ಪ್ಲೀಸ್ ಗೈಸ್ ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಕಮಿಂಗ್ ಟು ದಿಸ್ ವಿಡಿಯೋ, ನಾವು ಹೋಗಿದ್ವಿ ಮಂತ್ರಾಲಯಕ್ಕೆ. ನನ್ನ ಪ್ರೀವಿಯಸ್ 2 ವಿಡಿಯೋಸ್ ನೀವು ನೋಡಿದಾದ್ರೆ ಹ್ಯಾವ್ ಗಿವನ್ ದ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ದಿ ಟ್ರೈನ್ ಟಿಕೆಟ್ ಪ್ರೈಸ್, ಟೈಮಿಂಗ್ಸ್ ಆ್ಯಂಡ್ ರೂಮ್ ಟೂರ್, ರೂಮ್ ಪ್ರೈಸ್ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿದ್ದೀನಿ. ಸೊ ಪ್ಲೀಸ್ ಟು ಚೆಕ್ ಇಟ್ ಔಟ್. ನೀವು ಇನ್ನೂ ನೋಡಿಲ್ಲ ಅಂತ ಇದ್ರೆ ಪ್ರೀವಿಯಸ್ ವಿಡಿಯೋನ ನೋಡಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಕಂಟಿನ್ಯೂಯೇಷನ್ ಸಿಗುತ್ತೆ. ಸೊ ಇನ್ ಕೇಸ್ ಇಫ್ ಯು ಹ್ಯಾವ್ ಮಿಸ್ಡ್ ವಾಚಿಂಗ್, ಹಿಯರ್ ಇಸ್ ಅ ಸ್ಮಾಲ್ ಗ್ಲಿಮ್ಸ್ ಆಫ್ ಮೈ previous 2 videos. So please do check it out. Video link na I button and description ಅಲ್ಲಿ ಕೊಟ್ಟಿರ್ತೀನಿ. ಸೊ ನನ್ನ ಪ್ರೀವಿಯಸ್ ವಿಡಿಯೋಗೆ ಬರೋದಾದ್ರೆ ನಾನು ರಾಯರ ದರ್ಶನಕ್ಕೆ ನಾವು ಹೋಗಿದ್ದಾಗಲಿ, ಹಾಗೆ ಅಲ್ಲಿಂದ ನಾವು ಮಂತ್ರಾಲಯದಲ್ಲಿ ಒಂದಷ್ಟು ಪ್ಲೇಸಸ್ ನ ವಿಸಿಟ್ ಮಾಡ್ಬೋದು. ಸೊ ಆ ಒಂದು ಕ್ಲಿಪ್ಪಿಂಗ್ಸ್ನೆಲ್ಲ ನನ್ನ ಪ್ರೀವಿಯಸ್ ವಿಡಿಯೋಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಫಸ್ಟ್ ಬಂದು ನಾವು ಹೋಗಿದ್ವಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲಿಂದ ಬಿಚ್ಚಾಲೆ, ಹಾಗೆ ನೆಕ್ಸ್ಟ್ ಬಂದು ಅಪ್ಪಣಾಚಾರ್ಯರವರ ಮನೆ, ಅಂದ್ರೆ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿಗೆ ಬಂದಾಗ ವಿಶ್ರಾಂತಿ ಪಡೆದಂತ ಜಾಗ ಇದು. ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ನೋಡಿ, ಸ್ಲೀಪಿಂಗ್ ಏರಿಯಾ ಆಫ್ ಶ್ರೀ ರಾಘವೇಂದ್ರ ಸ್ವಾಮಿ ಅಂತ ಬರ್ತಿದಾರಲ್ಲ. ಅಲ್ಲಿಂದ ನೆಕ್ಸ್ಟ್ ನಾವು ಬಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಎಲ್ಲ ಟೆಂಪಲ್ಸ್ ವಿಸಿಟ್ ಮಾಡೋ ಅಷ್ಟರಲ್ಲಿ ಒಂದು 3 hours ಈಸಿಯಾಗಿ ಆಗುತ್ತೆ. ಸೊ ಅಲ್ಲಿ ಬಂದು ಆಟೋ ಅವ್ರು ಇರ್ತಾರೆ, ಪ್ಯಾಕೇಜ್ ಆಗಿ ಈ ರೀತಿ ಲೈಕ್ ಒಂದು 3 hours ಆಗಿ ಮಾತಾಡ್ಕೊಂಡು ಈ ರೀತಿ ಪರ್ ಪರ್ಸನ್ ಅಂದ್ರೆ ಒಬ್ರಿಗೆ 150 rupees ಚಾರ್ಜ್ ಮಾಡ್ತಾರೆ. ಸೊ ಇಷ್ಟು ದೇವಸ್ಥಾನಗಳು ಹೇಳದ್ನಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಇನ್ನ ಲಕ್ಷ್ಮೀ ದೇವಸ್ಥಾನ ಅಲ್ಲೇ ಇರೋದು ನಾನು ತೋರಿಸ್ತೀನಿ. ಸೊ ಓವರ್ ಆಲ್ ಆಗಿ ಇಷ್ಟು ದೇವಸ್ಥಾನನ ಟೆಂಪಲ್ಸ್ನ ತೋರಿಸ್ತಾರೆ. ಇವಾಗ ನೀವು ಇಲ್ಲಿ ನೋಡ್ತಿರೋ ಕ್ಲಿಪ್ಪಿಂಗ್ಸ್ ಬಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ದೇವಸ್ಥಾನದ ಸರೌಂಡಿಂಗ್ಸ್ ಇದು. ಆಕ್ಚುಲಿ ಒಳಗಡೆಗೆ ವಿಡಿಯೋ ಅಲೋ ಇರಲಿಲ್ಲ, ಸೊ ಹಾಗಾಗಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಸೊ ಈ ಜಾಗ ಬಂದು ರಾಘವೇಂದ್ರ ಸ್ವಾಮಿ ಅವರು ಒಂದಷ್ಟು ವರ್ಷಗಳ ಕಾಲ ಇಲ್ಲಿ ತಪಸ್ ಮಾಡಿದಂತ ಜಾಗ ಇದು. ಮಳೆ ಸ್ಟಾರ್ಟ್ ಆಯ್ತು, ನಡಿ ವಾನ, ಮಳೆ ಸ್ಟಾರ್ಟ್ ಆಯ್ತು. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಾಗೆ ಮುಂದೆ ನಡ್ಕೊಂಡ್ ಬಂದ್ರೆ ನೀವು ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹಾಗೆ ಬಂದ್ರೆ ಲಕ್ಷ್ಮೀ ದೇವಸ್ಥಾನ ಇಲ್ಲಿರೋದು. ಸೊ ಮಳೆ ಕೂಡ ಆಕ್ಚುಲಿ ಸ್ಟಾರ್ಟ್ ಆಯ್ತು. ತುಂಬಾನೇ ಬಿಸಿಲು, ವೆದರ್ ಸಖತ್ ಶೆಕೆ ಇತ್ತು. ಸೊ ಅನ್ಕೊಂತಿದ್ವಿ ತುಂಬಾ ಶೆಕೆ, ಮಳೆ ಇಲ್ಲ ಅಂತ. ನೋಡಿದ್ರೆ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು. ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ನಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಮಹಾಲಕ್ಷ್ಮಿ ದರ್ಶನ ಆಯ್ತು ನಮಗೆ. ಈ ಬಂಡೆಗಳು ಸಂಜೆ ಅಲ್ಲಿ ಮಳೆ ಬರ್ತಾ ಇದ್ದಾರೆ. ಅಮ್ಮ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಬಂಡೆ ಕೆಳಗಡೆ ನಿಂತ್ಕೊಳ್ರಿ ಅಂತ. ತಣ್ಣಗೆ ಸ್ವಲ್ಪ ನಿಂತ್ಕೊಳ್ಳಿ ಅಂತ. ಅವಾಗಲಿನ ಮಳೆ ಅಂತಿದ್ವಿ, ತಣ್ಣಗೆ ಇವಾಗ ಮಳೆ ಸ್ಟಾರ್ಟ್ ಆಗೋಯ್ತು. ಬಿಸಿಲು ಅಂತ ಹೇಳ್ತಿದ್ನಲ್ಲ, ಇಲ್ಲಿ ಫುಲ್ ಬಂಡೆ ಮಧ್ಯೆನೇ ನಿಂತಿರೋದು, ಬಂಡೆಗಳ ಮಧ್ಯ. ಲಕ್ಷ್ಮೀ ದೇವಸ್ಥಾನ ಇದೆ ಇಲ್ಲಿ. ಪಂಚಮುಖಿ ಆಂಜನೇಯ ದೇವಸ್ಥಾನ ಬಂದು ಆ ಕಡೆ, ಸ್ವಲ್ಪ ಹಾಗೆ ಮುಂದೆ ಬಂದ್ರೆ ಲಕ್ಷ್ಮೀ ದೇವಸ್ಥಾನ ಇವಾಗ ಬಂದಿರೋದು. ರಾಘವೇಂದ್ರ ಸ್ವಾಮಿ ಅವರ ಮನೆ ದೇವರು ಅಂದ್ರೆ ತಿಮ್ಮಪ್ಪನೇ కదా. ತಿಮ್ಮಪ್ಪ ಅಂದ್ರೆ ವಿಷ್ಣು ಲಕ್ಷ್ಮಿನೇ కదా. ಸೊ ಸೊ ಅಲ್ಲಿಂದ ಹೊರಟ್ವಿ ನಾವಿನ್ನ. ಟೈಮ್ ಬಂದು ಆಲ್ಮೋಸ್ಟ್ ಸಂಜೆ 4:15 5 ಆಗ್ತಿತ್ತು. ಸೊ ಹಶ್ವಾಗ್ತಿತ್ತು, ತುಂಬಾನೇ ಹಶ್ವಾಗ್ತಿತ್ತು ನೋಡಿ. ಇಲ್ಲಿ ಬಿಸಿ ಬಿಸಿ ಉಗ್ಗಾಣಿ ಮಾಡ್ತಿದ್ರು. ನನಗೆ ಗೊತ್ತಿರೋ ಹಾಗೆ ಇದು ಎಲ್ರಿಗೂ ಗೊತ್ತಿರಲ್ಲ, ದಿಸ್ ಇಸ್ ಅ ಫೇಮಸ್ ಫುಡ್ ಇನ್ ಆಂಧ್ರ. ಅಲ್ಲಿ ತುಂಬಾನೇ ಫೇಮಸ್ ಉಗ್ಗಾಣಿ, ಮಿರ್ಚಿ ಬಜ್ಜಿ ಈ ರೀತಿ ಕೊಡ್ತಾರೆ. ಪುಡಿ ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿರೋದು. ಕಳ್ಳೆಪುರಿ ಇರುತ್ತಲ್ಲ, ಸೊ ಅದನ್ನ ಸ್ವಲ್ಪ ಹೊತ್ತು ನೆನೆಸಿ ಚಿತ್ರಾನ್ನ ಗೊಜ್ಜು ಮಾಡ್ಕೊಂತೀವಲ್ಲ, ಸೊ ಅದೇ ರೀತಿ ರೈಸ್ ಬದಲು ಕಳ್ಳೆಪುರಿ ಹಾಕಿದ್ರೆ ಈ ಒಂದು ಡಿಶ್ ರೆಡಿ ಆಗುತ್ತೆ. ಸೊ ಇಲ್ಲಿ ಅಮ್ಮ ನಾನು ಅದೇ ತಿಂತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಹಸಿಮೆಣಸಿನ್ಕಾಯಿ ನೋಡಿ ಹಾಗೆ ತಿಂತಾ ಇದೀವಿ. ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ, ಟೇಸ್ಟ್ ಸಖತ್ ಹಶ್ವಾಗಿತ್ತು ನಮ್ಗೆ ಅಲ್ಲಿಂದ ಬಂದು. ಸೊ ತಿಂದಿದ ತಕ್ಷಣ ನೋಡಿ ನಮ್ಮ ಅಮ್ಮ ರಿಯಾಕ್ಷನ್ ಚೆನ್ನಾಗಿದೆಯಲ್ಲ ಅಂತಿದ್ದಾರೆ. ಸೊ ಇಟ್ ವಾಸ್ ರಿಯಲಿ ಗುಡ್, ತುಂಬಾನೇ ಚೆನ್ನಾಗಿತ್ತು. ಸೊ ಅಂದ್ರೆ ಕಂಪೇರಿಟಿವ್ಲಿ ಆಂಧ್ರಲ್ಲಿ ಸಿಗುವಂತ ಹಸಿಮೆಣಸಿನ್ಕಾಯಿ ಇರುತ್ತಲ್ಲ, ಚಿಲ್ಲೀಸ್, ಅದೆಲ್ಲ ಸ್ವಲ್ಪ ಕಡಿಮೆ ಸ್ಪೈಸ್ ಇರುತ್ತೆ. ಸೊ ಹಾಗಾಗಿ ತಿನ್ನೋದಕ್ಕಾಯ್ತು. ನಾರ್ಮಲ್ ಹಸಿಮೆಣಸಿನ್ಕಾಯಿ ಎಲ್ಲ ತಿಂದ್ರೆ ಅಷ್ಟೇ, ಆಮೇಲೆ 1 ನಿಮಿಷ ಇರೋಕ್ಕಾಗಲ್ಲ. ಸೊ ಅಲ್ಲಿಂದ ಹಾಗೆ ನಾವಿನ್ನ ಬಂದು ಇಲ್ಲಿ ಪ್ರಸಾದ ತಗೊಂಡ್ವಿ. ನಾನು ಮೆನ್ಷನ್
ಮಾಡಿದ್ದೀನಿ ನೋಡಿ ಎಷ್ಟು ಪ್ರಸಾದಕ್ಕೆ ಎಷ್ಟಾಗುತ್ತೆ ಪ್ರೈಸ್ ಅಂತ ಹೇಳಿ. ಸೊ ಇನ್ನು ನಾವು ಪ್ರಸಾದ ತೊಗೊಂಡು ಹೊರಟ್ವಿ ಆ್ಯಂಡ್ ಇನ್ನು ಸ್ವಲ್ಪ ಹೊತ್ತು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ದೆನ್ ವಿ ಕೇಮ್ ಬ್ಯಾಕ್ ಟು ದೇವಸ್ಥಾನಕ್ಕೆ ಮತ್ತೆ ವಾಪಸ್ ಬಂದ್ವಿ. ಬಿಕಾಸ್ ಇನ್ನೊಂದ್ಸರಿ ದರ್ಶನ ಮಾಡಿಕೊಂಡು ಇನ್ನೊಂದು ಸ್ವಲ್ಪತ್ತಿಗೆ ನಾವು ಹೊರಡಬೇಕಿತ್ತು. ಆ್ಯಂಡ್ ನೋಡಿ ಇಲ್ಲಿ ಕರೆಕ್ಟಾಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೆ, ಹಾಗೆ ಲೈಟ್ಸ್ ಕರೆಕ್ಟಾಗಿ ಆನ್ ಆಯಿತು. ದೇವಸ್ಥಾನದ ಮುಂದೆ ಈ ರೀತಿ ನೋಡಿ ಲೈಟಿಂಗ್ಸ್ ಹಾಕಿರ್ತಾರೆ, ಸಂಜೆ ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ನೀವು ಒಂದ್ಸರಿ ಹೋಗಲೇಬೇಕಂತೀನಿ. ನಾವು ಹೋಗಿದ್ದು ಬಂದು ಫಸ್ಟ್ ಟೈಮ್, ನಾನು ಆಲ್ರೆಡಿ ವಿಡಿಯೋನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇನ್ನು ಸಂಜೆ ಬಂದು ಬೆಳ್ಳಿ ಆನೆಯ ರಥ ಸೇವೆ ಕೂಡ ನಡೆಯುತ್ತೆ ಅಂತ ಹೇಳಿದ್ರು. ಅಲ್ಲಿ ಟೈಮಿಂಗ್ಸ್ ಬಂದು ಒಂದು ಅರೌಂಡ್ 7:30 ಮೇಲೆ ನಡೆಯುತ್ತೆ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ವಿ ಥಾಟ್ ಲೈಕ್ ಇನ್ನೊಂದ್ಸರಿ ರಾಯರ ದರ್ಶನ ಮಾಡೋಣ, ಬಿಕಾಸ್ ತುಂಬಾ ಕಡಿಮೆ ರಶ್ ಇತ್ತು ನಾವು ಹೋದಾಗ. ಆ್ಯಕ್ಚುಲಿ ಇವಾಗ ನಾವು ಹೋಗಿ ಬಂದ ಒಂದು 1 ವೀಕ್ 10 ಡೇಸ್ ಆದಮೇಲೆ ಇವಾಗ ಎಷ್ಟು ರಶ್ ಇದೆ ಗೊತ್ತಾ. ಇವಾಗ ಪ್ರೆಸೆಂಟ್ ಮಂತ್ರಾಲಯದಲ್ಲಿ ತುಂಬಾ ರಶ್ ಇದೆ. ನಾವು ಹೋದಾಗ ನಿಜವಾಗ್ಲೂ ರಶ್ ಹೆವಿ ಅಂತಲ್ಲ, ರಶ್ಶೇ ಇರಲಿಲ್ಲ. ಜಸ್ಟ್ ಹೋಗಿ ಒಂದು 5-10 ಮಿನಿಟ್ಸ್ ಅಷ್ಟರಲ್ಲೇ ನಮಗೆ ದರ್ಶನ ಆಯಿತು. ಸೊ ತುಂಬಾ ಚೆನ್ನಾಗಾಯಿತು. ಸಂಜೆ ಕೂಡ ಇನ್ನೂ ಹತ್ರಕ್ಕೆ ಬಿಟ್ಟರು, ಅಂದರೆ ಕ್ಯೂ ಲೈನ್ ಇರುತ್ತಲ್ಲ, ಸೊ ದೂರ ಅಲ್ದಿರ ಇನ್ನು ಹತ್ರಕ್ಕೆ ಬಿಟ್ಟರು ದರ್ಶನಕ್ಕೆ. ಒಂದಿನ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್, ತುಂಬಾ ಚೆನ್ನಾಗಿತ್ತು ರಾಯರ ದರ್ಶನ ಪಡೆದಿದ್ದು. ಸೊ ಇನ್ನು ರಿಟರ್ನಿಗೆ ಬರಬೇಕಾದ್ರೆ ನಾವು ಟ್ರೈನ್ ಟಿಕೆಟ್ಸ್ನ ಆಲ್ರೆಡಿ ಪ್ರಯರಲ್ಲೇ ಬುಕ್ ಮಾಡಿದ್ವಿ. ನಮಗೆ 11 ಗಂಟೆಗೆ ಇತ್ತು, ನೈಟ್ 11 ಗಂಟೆಗೆ ಟ್ರೈನ್ ಇತ್ತು. ಸೊ ಅರೌಂಡ್ 1 ಅವರ್ 15 ಮಿನಿಟ್ಸ್ ಮುಂಚೆನೇ ನಾವಿನ್ನು ಬಿಟ್ವಿ. ಲೈಕ್ ಬಿಕಾಸ್ ಇಲ್ಲಿಂದ ಮತ್ತೆ 15 ಕಿಲೋಮೀಟರ್ಸ್ ಹೋಗಬೇಕು ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂತ ಅಂದರೆ. ಸೊ ಹಾಗಾಗಿ ಬೇಗನೆ ಬಿಟ್ವಿ. ಇನ್ನು ಆಟೋ ತೊಗೊಂಡ್ವಿ, ಪರ್ ಪರ್ಸನ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಫಸ್ಟ್ ಲೈಕ್ ಶೇರಿಂಗ್ ಇರುತ್ತಲ್ಲ ಆಟೋ ಅಲ್ಲೆಲ್ಲ, ಸೊ ಹಾಗಾಗಿ ನಾವು ಕೂತ್ಕೊಂಡ್ವಿ. ಹಾಗೆ ಬೇರೆಯವ್ರು ಬರ್ತಾರೆ ಅಂತ ವಿ ವೇರ್ ಲೈಕ್ ಓಕೆ ಅಂತ ಸುಮ್ಮನಿದ್ವಿ. ಸೊ ನಾವು ವೆಯ್ಟ್ ಮಾಡಿದ್ರಿ, ಬಿಕಾಸ್ ಅವ್ರಿಗೆ ಬರೀ 4 ಜನ 15 ಕಿಲೋಮೀಟರ್ಸ್ ಅವರು ವರ್ಕೌಟ್ ಆಗಲ್ಲ, ವಿ ನೋ ದ್ಯಾಟ್. ಸೊ ನಾವು ವೆಯ್ಟ್ ಮಾಡಿದ್ವಿ. ಆಮೇಲೆ ಎಷ್ಟೊತ್ತಾದ್ರೂ ಬರಲಿಲ್ಲ. ಟೈಮ್ ಕೂಡ ಇನ್ನೇನು ಹತ್ರ ಆಲ್ಮೋಸ್ಟ್ 10 ಮೇಲೆ ಆಗೋಗಿತ್ತು. ಆ್ಯಂಡ್ ಕೇಳಿದಕ್ಕೆ ಅವ್ರಿಗೆ ಬಸ್ ಇರುತ್ತೆ ಬಿಡಿ, ಇನ್ನೇನು 15 ಮಿನಿಟ್ಸ್ ಇದ್ರೂ ಪರವಾಗಿಲ್ಲ, ನಿಮಗೆ ಬಸ್ ಇರುತ್ತೆ, ಆರಾಮಾಗಿ ರೀಚ್ ಆಗ್ಬೋದು ಅನ್ಸ್ತು. ನಮಗೆ ಗೊತ್ತಾಗಲಿಲ್ಲ ಬಸ್, ನಾವು ಟ್ರೈನ್ ಅಲ್ವಾ ಬುಕ್ ಮಾಡಿರೋದು ಅಂತ ಹೇಳಿದಾಗ ಹಿ ವಾಸ್ ಲೈಕ್ ಇಲ್ಲ ಬಸ್ ಎಲ್ಲ ಇದೆ, ನೀವು ಅದ್ರಲ್ಲಿ ಕೂಡ ಹೋಗ್ಬೋದು ಅಂತ. ಅಪ್ಪನಿಗೆ ಸಖತ್ ಕೋಪ ಬಂದ್ಬಿಡ್ತು. ಒಂದು ಆವಾಜ್ ಹಾಕಿದ್ರು ಜೋರಾಗಿ, ಅಂದ್ರೆ ಅಟ್ಲೀಸ್ಟ್ ನಮ್ಮನ್ನ ಅಲ್ಲಿಗೆ ನೆಕ್ಸ್ಟ್ ಆಟೋಗಾದ್ರೂ ಬಿಡು ಹೋಗೋದಕ್ಕೆ, ಆರ್ ಎಲ್ಸ್ ಅಟ್ಲೀಸ್ಟ್ ಡ್ರಾಪ್ ಅಸ್ ಟು ದ ರೈಲ್ವೆ ಸ್ಟೇಷನ್. ಅವ್ರು ಬಂದು 2ಕ್ಕೂ ರೆಡಿ ಇಲ್ಲ ಬೇರೆ ಆಟೋಗೂ ಕಳ್ಸಲ್ಲ ಅಂತ. ಇನ್ನ ಆ ತರ ಜೋರಾಗಿ ಆವಾಜ್ ಹಾಕಿದ್ಮೇಲೆ ಸರಿ ಆಯ್ತು ಅಂತ ಹೇಳಿ ಇನ್ನ ಲಗೇಜ್ ಎಲ್ಲ ತಗೊಂಡು ನಾವು ಆ್ಯಂಡ್ ಇನ್ನು ಬೇರೆ ಆಟೋ ತೊಗೊಂಡು ನಾವು ಇನ್ನು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಸೊ ನಾನು ಯಾಕೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತ ಅಂದರೆ, ತುಂಬ ಜನ ಫಸ್ಟ್ ಟೈಮ್ ಹೋಗೋರು ಇರ್ತಾರೆ, ಇಷ್ಟು ಐಡಿಯಾ ಇರಲ್ಲ. ಸೊ ಹಾಗಾಗಿ ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರೆ ವಿಡಿಯೋ ನೋಡ್ತಿರೋರಲ್ಲಿ ನಿಮಗೂ ಯಾವತ್ತಾದರೂ ಹೆಲ್ಪ್ ಆಗ್ಬೋದು. ಬಿಕಾಸ್ ನಾವು ಹೋಗಿದ್ದು ಬಂದು ಫಸ್ಟ್ ಟೈಮ್, ದಟ್ ಡಸಂಟ್ ಮೀನ್ ಲೈಕ್ ಏನೂ ಗೊತ್ತಿಲ್ಲ ಅಂತಲ್ಲ. ಸೊ ಈ ರೀತಿ ಫಸ್ಟ್ ಟೈಮ್ ಒಂದು ಹೊಸ ಜಾಗಕ್ಕೆ ಏನಾದರೂ ಹೋದರೆ ಈ ರೀತಿ ಸ್ಕ್ಯಾಮ್ ಮಾಡೋರು ತುಂಬ ಜನನೇ ಇರ್ತಾರೆ. ಸೊ ಹುಷಾರಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಷಾರ್ ಅನ್ನೋದಕ್ಕಿಂತ ವಿ ಹ್ಯಾವ್ ಟು ಬಿ ಅಲರ್ಟ್ ಎನಫ್ ಸೊ ದ್ಯಾಟ್ ನಮಗೆ ಏನು ಇದಾಗಲ್ಲ ಅವಾಗ. ಆ್ಯಂಡ್ ಇನ್ನು ಕಮಿಂಗ್ ಬ್ಯಾಕ್, ನಾನು ಹೇಳಿದ್ನಲ್ಲ ಒಂದು 7:30 8 o'clock ಇಲ್ಲಿ ಬೆಳ್ಳಿ ರಥದ ತೇರು ಸ್ಟಾರ್ಟ್ ಆಗುತ್ತೆ ದೇವಸ್ಥಾನದಲ್ಲಿ, ನೀವು ಇಲ್ಲಿ ನೋಡ್ಬೋದು. ಸೊ ಫಸ್ಟ್ ಬಂದು ಬೆಳ್ಳಿ ಆನೆ ತೇರಿರುತ್ತೆ. ಸೊ ನೆಕ್ಸ್ಟ್ ಬಂದು ಹಾಗೆ ಇನ್ನೊಂದು ತೇರೆಲ್ಲ ನೋಡಿದ್ರಲ್ಲ, ಸೊ ಒಂದೊಂದಾಗೆ ಬರುತ್ತೆ. ಫಸ್ಟ್ ಬಂದು ಬೆಳ್ಳಿ ಆನೆದು ಬರುತ್ತೆ. ಸೊ ತುಂಬಾ ಜನ ಇರ್ತಾರೆ ಆ ಒಂದು ಟೈಮಲ್ಲಿ. ಒಂದು ಸ್ವಲ್ಪ ನೀವು ಇಲ್ಲಿ ನೋಡ್ಬೋದು ನೋಡಿ, ಇನ್ನೂ ಒಂದು 3 ತೇರಿದೆ ಇಲ್ಲಿ. ಸೊ ಹಾಗಾಗಿ ಒಂದೊಂದೇ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ನೀವು ಹಾಗೆ ಆಗಲೇ ನೋಡಿದ್ರಲ್ಲ ಕೃಷ್ಣಂದು ಎಷ್ಟು ಚೆನ್ನಾಗಿ ಆ ಒಂದು ಡ್ರಾಯಿಂಗ್ ಒಂದು ರಂಗೋಲಿಲಿ ಬಿಡಿಸಿದಾರಲ್ಲ, ತುಂಬಾ ಚೆನ್ನಾಗಿದೆ. ಸೊ ಫಸ್ಟ್ ಬಂದು ದೀಪಾಲಂಕಾರ ನಡೆಯುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು ಈ ಒಂದು ತೇರಿರುತ್ತೆ. ಸೊ ನೋಡ್ಬೋದು ನೀವು. ಸೊ ಗೈಸ್, ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ಮಂತ್ರಾಲಯದ ವಿಡಿಯೋಸ್ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತಲೇ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ತುಂಬ ಜನ ವಿಡಿಯೋನ ನೋಡ್ತಿದ್ದೀರೋ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಏನಕ್ಕೆ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಸೊ ದಟ್ ಇನ್ನೂ ಅದು ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ. ವಿಡಿಯೋ ನೋಡಿ ಪಟ್ ಅಂತ ಬ್ಯಾಕ್ ಬಟನ್ ಕ್ಲಿಕ್ ಮಾಡೋ ಬದಲು ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಸೊ ಪ್ಲೀಸ್ ಕ್ಲಿಕ್ ಮಾಡ್ಕೊಳ್ಳಿ, ನನಗೂ ಸ್ವಲ್ಪ ಖುಷಿ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಡೆಫಿನೆಟ್ಲಿ ಲೈಕ್ ಮಾಡಿ. ದಿಸ್ ಇಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.